ಹಣದ ವಿಚಾರದಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ನಡೆದು ಇಬ್ಬರ ಗಲಾಟೆ ಬಿಡಿಸಲು ಹೋಗಿದ್ದ ವ್ಯಕ್ತಿ ಕೊಲೆಯಾಗಿದ್ದಾನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಸೋಮಯಾಜಲಪಲ್ಲಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದ್ದು, ಕೊಲೆಯಾದ ವ್ಯಕ್ತಿನ ಗುಂತವಾರಪಲ್ಲಿ ಗ್ರಾಮದ 45 ವರ್ಷದ ಮಂಜುನಾಥ್ ಅಂತ ಹೇಳಲಾಗ್ತಿದ್ದು, ಕೂಲಗುರ್ಕಿ ಗ್ರಾಮದ ಶ್ರೀಮೂರ್ತಿ ಅನ್ನೋರಿಂದ ಕೊಲೆ ನಡೆದಿದೆ. ಸೋಮಯಾಜಲಪಲ್ಲಿ ಗ್ರಾಮದ ಬಸ್ ನಿಲ್ದಾಣದ ಬಳಿಯೇ ಕೊಲೆ ನಡೆದಿದ್ದು, ಇನ್ನು ಕೊಲೆಯಾದ ಸಂಬಂಧಿಕರಿಂದ ಆರೋಪಿ ಶ್ರೀಮೂರ್ತಿ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಇನ್ನು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ C5. ಸರ್, ಗೊತ್ತಿಲ್ಲ, ಮಧ್ಯಾಹ್ನ ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಅಮೌಂಟ್ ವಿಚಾರಕ್ಕೆ ಗಲಾಟೆ ಆಗಿರುತ್ತೆ. ಯಾರೋ ಆಂಧ್ರ ಪ್ರದೇಶದವ್ರಿಗೆ ಮತ್ತೆ ಶ್ರೀಮೂರ್ತಿ ಅನ್ನೋ ಹುಡುಗನಿಗೆ ಗಲಾಟೆ ಆಗಿರುತ್ತೆ. ಆಮೇಲೆ ಇದರಲ್ಲಿ ಮಧ್ಯದಲ್ಲಿ ಈಗ ಯಾರು ಸತ್ತಿದ್ದಾನೆ ಮಂಜುನಾಥ್ ಅಂತ ನಮ್ಮ ಸ್ನೇಹಿತ, ಆತನ ಬಂದಿದ್ದನು ಏನಪ್ಪ ಎಲ್ಲರೂ ಗೊತ್ತಿರೋರು ಯಾಕೆ ಜಗಳ ಮಾಡ್ಕೊತೀರಾ, ನಾವೆಲ್ಲ ಬೆಳಗ್ಗೆ ಎಲ್ಲ ಮುಖ ನೋಡ್ಕೊಳ್ಳೋರು ಅಂತ ಸಂಧಾನ ಮಾಡಿರ್ತಾರೆ. ಸಂಧಾನ ಮಾಡಿದರೆ ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಏನೋ ಫೋನ್ ಮಾಡಿ ಆವಾಜ್ ಹಾಕತ್ತಂತೆ, ಬಾ ಬಸ್ ಸ್ಟ್ಯಾಂಡಿಗೆ ಹೊಡಿತೀನಿ ಅಂತ. ಅದಕ್ಕೆ ಬಂದು ಇಲ್ಲಿ ಜೋರಾಗಿ ಮಾತಾಡ್ತಾ ಇದ್ದ. ಮತ್ತು ನಾನು ಶ್ರೀನಿವಾಸಪುರದಿಂದ ಬಂದೆ. ಏನಪ್ಪ ಗಲಾಟೆ ಅಂತ ಕೇಳಿದೆ. ಯಾಕೆ ಏನು ಜೋರಾಗಿ ಮಾತಾಡಿದೆ ಕೇಳಿದ್ರೆ ಈ ಥರ ಆಯಿತು ಅಂತ ಹೇಳಿದ್ರೆ, ಮತ್ತು ಇವನು ಬೈದೆ. ಆಯ್ತು, ಬೆಳಗ್ಗೆ ಮಾತಾಡೋನು ಈ ಹುಡುಗನ್ನು ಬೈದೆ. ಮತ್ತು ಅವನು ಯಾರು ಈಗ ಏನು ಚುಚ್ಚಿಬಿಟ್ಟು ಓಡೋಗಿದ್ದಾನಲ್ಲ ಅವನು ಬೈದೆ. ನೀನು ಬರಬೇಡಪ್ಪ, ನೀನು ತಿಗಾ ಮುಚ್ಕೊಂಡು ಮನೇಲಿರೋ, ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಮತ್ತು ಈ ಹುಡುಗ ಸತ್ತೋಗಿರೋ ಹುಡುಗ ಅವ್ರ ತಮ್ಮನ್ನ ಮತ್ತು ಅವ್ರ ಸ್ನೇಹಿತರೆಲ್ಲ ಕರೆಸ್ಕೊಂಡ. ಮತ್ತು ಅಷ್ಟೊತ್ತಿಗಾಗಲೇ ಅವರು ಅಣ್ಣ ತಮ್ಮಂದ್ರೆ ಇಬ್ಬರು ಬಂದು, ಶ್ರೀಮೂರ್ತಿ ಅನ್ನೋ ಹುಡುಗ ಶಿವಶಂಕರ್ ಅವ್ರು ಇಬ್ಬರು ಬಂದರು, ಗಾಡಿಯಲ್ಲಿ ಬಂದರು. ಅವ್ರು ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ರು. ನಾನು ಹೋಗಿದ್ದನು, ನಿಮ್ಗೇನು ಕೆಲಸ ಅಂತ ಅವ್ರ ಹುಡುಗನ ಹಿಡ್ಕೊಂಡೆ. ಅವ್ನು ಹಿಡ್ಕೊಳ್ಳೋಷ್ಟು ಚಾಕು ತೆಗೆದು ನನ್ನನ್ನು ತಳ್ದ. ಹೋಗ ತಿಗಾ ಮುಚ್ಕೊಂಡು ನಿನಗೆ ಯಾಕಂತ ನನ್ನನ್ನು ತಳ್ಬಿಟ್ಟು ನಾನು ಈ ಕಡೆ ಬಂದೆ. ಓಡೋಗಿದ್ದನು ಚುಚ್ಚಿಬಿಟ್ಟೆ. ಇಷ್ಟೇ ಸರ್ ಆಗಿದ್ದು. ಮತ್ತು ನಾನೇ ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲ ಪೊಲೀಸ್ನೆಲ್ಲ ಕರೆಸಿದ್ದು. ನಾನು ಚಾಕು ಅಲ್ಲಿ ಆ ಥರದ್ದು ಏನೂ ಇಲ್ಲ ಸರ್. ಯಾರೋ ಏನೋ ಮರಗಳೇನೋ ಕೊಂಡ್ಕೊಂಡಿದ್ರಂತೆ. ಆ ಮರದ ವಿಚಾರಕ್ಕೆ ಬೇರೆ ಯಾರೋ ದೊಡ್ಡ ಕೊಲ್ಲೆಯನ್ನೋರು ಕಾಸು ಕೊಡಬೇಕಿತ್ತಂತೆ ಅವ್ರಿಗೆ, ಕೂಲಗುರ್ಕಿದವ್ರಿಗೆ. ಆ ವಿಚಾರವಾಗಿ ಅವ್ರು ಜಗಳ ಮಾಡ್ಕೊಂಡಿದ್ದಾರೆ. ಅವ್ರು ಜಗಳ ಮಾಡ್ಕೊತಾ ಇದ್ರೆ ಈ ಹುಡುಗ ಎಲ್ಲರೂ ಅವರು ಗೊತ್ತಿರೋರು ಇವರು ಗೊತ್ತಿರೋ ಅಂತ ಮಧ್ಯದಲ್ಲಿ ಹೋಗ್ಬಿಟ್ಟು ಸಂಧಾನ ಮಾಡಿರೋರು ಅಷ್ಟೇ. ಪಾಪ ಆತ್ಮಗೂ ಈ ಗಲಾಟೆಗೇನು ಸಂಬಂಧನೇ ಇಲ್ಲ. ಇವತ್ತು ಅನ್ಯಾಯವಾಗಿ ಶವವಾಗಿಬಿಟ್ಟಿದೆ. ದಯವಿಟ್ಟು ಇದಕ್ಕೆ ನ್ಯಾಯ ದೊರಕಿಸ್ಕೊಳ್ಳಬೇಕು. ಯಾಕಂದರೆ ಕೂಲಿ ಮಾಡ್ತಕ್ಕಂಥ ಬಡ ವ್ಯಕ್ತಿಗಳಿಗೆ ಈ ರೀತಿ ಆಗೋದು ಒಳ್ಳೇದಲ್ಲ. ಪೊಲೀಸರ ವಿರುದ್ಧ ಯಾರಂತಾರೆ ನ್ಯಾಯ ಬೇಕು ಅಂತ ಕೇಳಿದ್ರೆ ಅಷ್ಟೇ. ಪೊಲೀಸರ ವಿರುದ್ಧ ಏನೂ ಇಲ್ಲ ಇಲ್ಲಿ. ಯಾರೇ ಬಲಾಢ್ಯರು ಈ ಕೆಲಸ, ಈ ಒಂದು ಹೆಲ್ತ್ ಇಂತಕ್ಕಂಥ ಕೆಲಸ ಮಾಡಿದ್ದಾರೆ ಅವ್ರ ವಿರುದ್ಧ ಇಲ್ಲಿ ಇದು ಹೋರಾಟ ನಡೀತಿದೆ ಹೊರತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಲ್ಲ ಸರ್. ಅದಕ್ಕೆಲ್ಲ ಯಾರೋ ಪಾಪ ಗೊತ್ತಿಲ್ದಿರ ಮಾಡ್ತಿದ್ದಾರೆ. ಪೊಲೀಸ್ ಏನೋ ಅವ್ರೇನು ನಮಗೇನು ತೊಂದರೆ ಮಾಡ್ತಾ ಇಲ್ಲ. ಅವ್ರು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಈ ಥರ ಆಗಿದೆ, ಅದಕ್ಕೆ ಆಗಿರೋರ ವಿರುದ್ಧ ಧಿಕ್ಕಾರ ಕೊಡ್ತಾ ಇದ್ದೀವಿ. ಇದಕ್ಕೆ ಸರಿಯಾದಂಥ ಸೂಕ್ತವಾದಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಹೊರತು ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಆ ಜಾತಿ ಈ ಜಾತಿ ಇರ್ತಕ್ಕಂಥ ಯಾವುದೂ ಇಲ್ಲ. ಒಬ್ಬ ಸ್ನೇಹಿತನ ಕಳ್ಕೊಂಡಿದ್ದೀವಿ, ಅವ್ನಿಗೆ ನ್ಯಾಯ ದೊರಸ್ಕೊಳ್ಬೇಕು. ಅವ್ನ ಹೆಂಡತಿ ಮಕ್ಕಳಿಗೆ ಇವತ್ತು ಏನಾದರೂ ನ್ಯಾಯ ದೊರಸ್ಕೊಡ್ಬೇಕು. ಆ ತಂದೆ ತಾಯಿಗೆ ನಾವು ನ್ಯಾಯ ದೊರಸ್ಕೊಡ್ಬೇಕು ಅಂತ ನಮ್ಮ ಹೋರಾಟ ಅಷ್ಟೇ. ಇದರಲ್ಲಿ ಬೇರೆ ವಿಚಾರ ಏನೂ ಇಲ್ಲ. ಇದರಲ್ಲಿ ಜಾತಿ ಬರಲ್ಲ, ಇನ್ನೊಂದು ಬರಲ್ಲ ಅಂತ ಸತ್ತಿರೋದು ನಮ್ಮ ಸ್ನೇಹಿತ ಅಷ್ಟೇ. ಆ ಜಾತಿ ಈ ಜಾತಿ ಇಲ್ಲ. ದಯವಿಟ್ಟು ಇದಕ್ಕೆ ಯಾವ ರೀತಿ ನೀವು ಆಕ್ಷನ್ ಮಾಡ್ತೀರೋ ಏನ್ ಮಾಡ್ತೀರೋ ಹೇಳಿ. SP ಸಾಹೇಬ್ ಲಕ್ಷಣರು వాళ్ళు చెప్పేదాన్ని గమనించి ఎవరు డిస్టర్బ్ చేయకుండా వినండి. ಇವಾಗ ನೀವು ನಿಮ್ಮ ನೋವೆಲ್ಲ ಹೇಳ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಏನು ನೋವಾಗಿದೆ ನಮ್ಗೆ ಅರ್ಥ ಆಗಿದೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಬಂದಿದ್ದೀವಿ ನೋಡಿ. ನಾವು ಅಡಿಷನಲ್ SP ಅವರು, DSP, ಪ್ರೊಫೆಷನಲ್ IPS ಎಲ್ಲರೂ ನಾವು ಬಂದಿದ್ದೀವಿ ಇಲ್ಲಿ. ನಿಮ್ಮ ನೋವುಗೋಸ್ಕರನೇ ನಾವು ಬಂದಿರೋದು. ಆಮೇಲೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ದಯವಿಟ್ಟು ನಮಗೆ ಒಂದು ಸ್ವಲ್ಪ ಈ ಸಮಯದಲ್ಲಿ ನಮ್ಮ ಮೇಲೆ ವಿಶ್ವಾಸ ಇಡಿ. ನಿಮ್ಮ ವಿಶ್ವಾಸ ಉಳಿಸ್ಕೊಳೋದು ನಮ್ಮ ಜವಾಬ್ದಾರಿ. ಅದಕ್ಕಂತಾನೆ ನಮಗೆ ಈ ಒಂದು ಸರ್ಕಾರ ನಮಗೆ ಈ ಹುದ್ದೆ ಮತ್ತೆ ಈ ಬಟ್ಟೆಯನ್ನು ಕೊಟ್ಟಿರೋದು. ಅದಕ್ಕೆ ನೀವೆಲ್ಲರೂ ಗೌರವ ನಮ್ಮ ಮೇಲೆ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ವಿಶ್ವಾಸ ಇಡಿ. ಖಂಡಿತವಾಗಿ ನಮ್ಮ ಕಡೆಯಿಂದ ಏನು ಸುಮ್ಮನೆ ಒಂದು ನಿಮಿಷ ಪರ್ಸನಲ್ ಆಗಿ ಅದನ್ನ ಇನ್ವೆಸ್ಟಿಗೇಷನ್ ಪರ್ಫೆಕ್ಟ್ ಆಗಿ ಮಾಡಿಸ್ತೀವಿ. ನಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಅರೆಸ್ಟ್ ಮಾಡಿಸಿ ಜೈಲಲ್ಲೇ ಇರೋ ಹಂಗೆ ಮಾಡ್ತೀವಿ. ಆಮೇಲೆ ಅವ್ರಿಗೆ ಏನು ನೀವು ಅವರ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀರಾ, ಪರಿಹಾರ ಏನೇನು ಬರಬೇಕು ನಾನು ಪರ್ಸನಲ್ ಆಗಿ DSP ಅವ್ರ ಕಡೆಯಿಂದಲೇ ನಾನು ಈ ರಿಕ್ವೆಷನ್ನ ಕಳಿಸ್ಕೊಟ್ಟು ಅದನ್ನು ನಾವು ಸರ್ಕಾರದಲ್ಲಿ ಫಾಲೋ ಅಪ್ ಮಾಡಿಸಿ ಸಿಗೋ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರಲ್ಲಿ ಏನಾದ್ರು ಕೆಲಸನೂ ಕೊಡಿಸ್ಬೋದು ಅಂತ ಇದ್ದರೆ ಅದನ್ನು ಕೂಡ ನಾವು ಖಂಡಿತವಾಗ್ಲೂ ಪರ್ಸ್ನಲ್ ಆಗಿ ನಾನು DC ಸಾಹೇಬರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಅದನ್ನು ಮಾಡಿಸೋ ವ್ಯವಸ್ಥೆನ ಮಾಡಿಕೊಡ್ತೀನಿ. ಇವಾಗ ನಾನು ನಿಮ್ಮ ಎಲ್ಲರ ಹತ್ರನೂ ನನ್ನ ವಿನಂತಿ ಏನು ಅಂದರೆ, ಇಷ್ಟೊತ್ತು ನಿಮ್ಮ ನೋವು ಏನಾಗಿದೆ ನಮಗೆ ಅರ್ಥ ಆಗಿದೆ. ನೀವು ಇಷ್ಟೊತ್ತು ನೋಡಿ ಎಲ್ಲರೂ ಬಿಟ್ಬಿಟ್ಟು ಇಲ್ಲಿ ಬಂದು ರೋಡಲ್ಲಿ ಕೂತ್ಕೊಂಡು ನೀವು ನಿಮ್ಮ ನೋವನ್ನು ನಮ್ಮೆಲ್ಲರಿಗೂ ತೋಡ್ಕೊಂಡಿದ್ದೀರಾ. ನಮಗೆ ಈ ವಿಶ್ವಾಸವನ್ನು ಒಂದು ಸ್ವಲ್ಪ ಕೊಟ್ಟು ನೀವು ನಮಗೆ ಸಹಕರಿಸಿದ್ರೆ ಖಂಡಿತವಾಗ್ಲೂ ನಾವು ನೀವು ಇಬ್ಬರು ಸೇರಿಸಿ ಆ ಮಕ್ಕಳಿಗೆ ಮತ್ತು ಆ ತಾಯಿಗೆ
ಅವರಿಗೆ ನಾವು ಒಂದು ಏನಾದರೂ ಒಂದು ಮಾಡೋಕ್ಕಂತೂ ಆಗೋದಿಲ್ಲ, ವಾಪಸ್ಸು ನಾವು ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ನಿಮ್ಮ ಕಡೆಯಿಂದ ಎಲ್ಲ ಎಷ್ಟಾಗುತ್ತೋ ಒಟ್ಟಿಗೆ ನಿಂತು ಅದನ್ನು ಮಾಡಿಕೊಳ್ಳೋಣಂತೆ ಆ ವಿಶ್ವಾಸವನ್ನು ನೀವು ನಮ್ಮ ಮೇಲೆ ಇಟ್ಟು ಸ್ವಲ್ಪ ನಮಗೆ ನೀವು ಸಹಕರಿಸಿದ್ರೆ ನಿಮ್ಮೆಲ್ಲರಿಗೂ ನಾನು ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇರೋದು. ನಮ್ಮದು ಈ ಎವಿಡೆನ್ಸ್ಗಳು ಏನೇನಿದ್ದಾವೆ ಅವೆಲ್ಲವೂ ನಾವೇ ನಿಮಗೆ ಮಾತಾಡಿ, ಯಾಕಂದರೆ ಇಲ್ಲಿ ಡಿಲೇ ಆದಷ್ಟು ನಮಗೆ ಅದೊಂದು ಸ್ವಲ್ಪ ತೊಂದರೆ ಆಗ್ಬೋದು. ಇವಾಗ ನೀವೇನು ಹಳೆ ಕೇಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆ ವಿಚಾರದ ಬಗ್ಗೆನೇ ಹಲವಾರು ಚರ್ಚೆಗಳಾಗಿದ್ದಾವೆ. ಅದಕ್ಕೋಸ್ಕರ ನಾವು ಅದನ್ನು ಏನೂ ಮುಟ್ಟದಲ್ಲೇ ಅದನ್ನೆಲ್ಲ ಹಂಗೆ ಇಟ್ಟು ನಾವು ಎವಿಡೆನ್ಸ್ನ ಸೇವ್ ಮಾಡಿ ಮುಂದೆ ಹೋಗೋಣ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ ಎಲ್ರಿಗೂ. ನಾನು ಇಲ್ಲಿರೋರೆಲ್ಲರಿಗೂ ನಾನು ಇದನ್ನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ಒಂದು ಸ್ವಲ್ಪ ನೀವು ಕೋಆಪರೇಟ್ ಮಾಡಿದ್ರೆ ಖಂಡಿತವಾಗಿ ನಾವೇ ಬಂದಿದ್ದೀವಿ, ಸ್ವಲ್ಪ ನೀವು ಅದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಡ್ತೀವಿ ಚೆನ್ನಾಗಿ.